ಆಗಸ್ಟ್ 15ನೇ ತಾರೀಕುವರೆಗೆ ನಾವು ಯಾವುದೇ ಕಾರಣಕ್ಕೂ ₹1 ಹೆಲ್ಮೆಟ್ಗೆ ಕೇಸ್ ಕೂಡ ಹಾಕೋದಿಲ್ಲ. ಫಸ್ಟು ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಜಾಗೃತಿಯನ್ನು ಮೂಡಿಸೋಂಥ ಕೆಲಸ ಮಾಡ್ತೀವಿ. ಇವತ್ತು ನಾವು ₹500 ದಂಡ ಹಾಕ್ಬೋದು. ದಂಡ ನೀವು ಕಟ್ಬಿಟ್ಟು ಹೋಗ್ತೀರಾ, ಮತ್ತೆ ಯಥಾಸ್ಥಿತಿ ಮಾರನೇ ದಿವಸ ಅದೇ ರೀತಿ ಬರ್ತೀರಾ. ಅಪಘಾತ ಆದರೆ ಮೊದಲು ಪೆಟ್ಟು ಬೀಳೋದೆ ತಲೆಗೆ. ಕೈ ಬಿದ್ದರೆ ಪರವಾಗಿಲ್ಲ, ಕಾಲಿಗೆ ಬಿದ್ದರೆ ಪರವಾಗಿಲ್ಲ, ಬದುಕ್ಬೋದು. ಆದರೆ ತಲೆಗೆ ಏನಾದ್ರು ಪೆಟ್ಟಾದರೆ ಬದುಕೋ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರು ಕೂಡ ತಾವು ಹೆಲ್ಮೆಟನ್ನು ಧರಿಸಿ ಮನೆಯಿಂದ ಹೊರಡಬೇಕಾದ್ರೆ ನಿಮಗೋಸ್ಕರ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ತಂದೆ ತಾಯಿ ಕಾಯ್ತಾ ಇರ್ತಾರೆ. ಆದ್ದರಿಂದ ಇವತ್ತೆಷ್ಟು ಅಪಘಾತ ಪ್ರಕರಣಗಳಾಗಿದೆ ಅದರಲ್ಲಿ 90% ಬೈಕಲ್ಲಾಗಿರ್ತಕ್ಕಂಥ ಅಪಘಾತ ಪ್ರಕರಣಗಳಲ್ಲಿ ತಲೆಗೆ ಪೆಟ್ಟು ಬಿದ್ದೆ ಜೀವಕ್ಕೆ ಹಾನಿ ಆಗಿರ್ತಕ್ಕಂಥದ್ದು ಲೈವ್ ಎಕ್ಸಾಂಪಲ್. ಚಳ್ಳಕೆರೆಯ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರಾದ ಕುಮಾರ್ ರವರು ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎನ್ನುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು ಮತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಲ್ಲಿಯವರೆಗೂ ಅನೇಕ ಅಪಘಾತಗಳಲ್ಲಿ ಹೆಲ್ಮೆಟ್ ಧರಿಸದೆ ಅನೇಕರು ಮೃತರಾಗಿದ್ದಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ನಿಮಗಾಗಿ ಕಾಯುತ್ತಿರುತ್ತದೆ. ಹಾಗಾಗಿ ಆಗಸ್ಟ್ 15 ಕೊನೆಯ ದಿನಾಂಕ. ನೀವು ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಚಲಾಯಿಸುವಂತಿಲ್ಲ. ಆಗಸ್ಟ್ 16ನೇ ದಿನಾಂಕದಿಂದ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಚಲಾಯಿಸಿದರೆ ಕಾನೂನಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನೋಡ್ತಾ ಇರ್ತೀರಾ. ಆದ್ದರಿಂದ ದಯಮಾಡಿ ನಿಮ್ಮನ್ನು ನಂಬಿಕೊಂಡು ನೀವೆಲ್ಲೋ ಹೊರಗಡೆ ಹೋಗಿ ಬರ್ತೀರಿ ಅಂತ ಹೇಳ್ತೀರಾ, ಮತ್ತೆ ವಾಪಸ್ ಬರೋ ನಿರೀಕ್ಷೆಯಲ್ಲಿ ಅವರೆಲ್ಲ ಇರ್ತಾರೆ. ಅವ್ರು ಒಂದ್ಸರಿ ಧರಿಸ್ಕೊಂಡು ನಾವೆಲ್ಲರೂ ಕೂಡ ಮನೆಯಿಂದ ಹೊರಡುವಾಗ ಹೆಲ್ಮೆಟ್ ಧರಿಸ್ಕೊಂಡು ಹೊರಡಬೇಕು. ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕಬೇಕು. ನಾನು ನಮ್ಮ ಮಾಧ್ಯಮ ಮಿತ್ರರ ಜೊತೆಗೆ ವಿನಂತಿ ಮಾಡ್ಕೊತಾ ಇದ್ದೇನೆ ಅಂದರೆ, ಪ್ರತಿಯೊಂದು ನಮ್ಮ ತಾಲೂಕಿನ 65 ಹಳ್ಳಿಗಳಿಗೆ ಮತ್ತು ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆಗಸ್ಟ್ 15 ತನಕ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. 16ನೇ ತಾರೀಕು ಮಾರನೇ ದಿವಸ ಬೆಳಗ್ಗೆಯಿಂದಲೇ ಕೂಡ ನಾವು ಹೆಲ್ಮೆಟ್ ಧರಿಸ್ತಾ ಇದ್ದರೆ ಅವರು ಅಧಿಕಾರಿಗಳಾಗಿರಲಿ, ಸರ್ಕಾರಿ ಅಧಿಕಾರಿಗಳಾಗಿರಲಿ, ಸಾರ್ವಜನಿಕರಾಗಿರಲಿ, ನಮ್ಮ ಪೊಲೀಸ್ ಇಲಾಖೆಯವರಾದರೂ ಕೂಡ ಖಂಡಿತವಾಗಲೂ ಅವರಿಗೆ ನಾವು ದಂಡವನ್ನು ವಿಧಿಸ್ತೇವೆ. 15 ತನಕ ತಮಗೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ.